ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುವಳಾಗಿದ್ದೇನೆ. ಈ ದಿನದ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ ಅದರ 1ನೇ ವಚನವನ್ನು ನಾವು ಓದಿಕೊಳ್ಳೋಣ. ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು, ಜ್ಞಾನಹೀನಳು ಅದನ್ನು ಸ್ವಂತ ಕೈಯಿಂದ ಮುರಿದು ಬಿಡುವಳು. ಹೌದು ಪ್ರಿಯ ದೇವಜನರೇ, ನಾವು ಈ ವಾಕ್ಯದಲ್ಲಿ ನಾವು ಕಾಣುವ ಪ್ರಕಾರ ನಾವು ಜ್ಞಾನವಂತರಾಗಿ ನಮ್ಮ ಕುಟುಂಬಗಳನ್ನು ನಾವು ಕಟ್ಟಿಕೊಳ್ಳುವವರಾಗಿರೋಣ. ಜ್ಞಾನಹೀನತೆಯಲ್ಲಿ ನಮ್ಮ ಕುಟುಂಬಗಳನ್ನು ನಾವು ಹಾಳು ಮಾಡಿಕೊಳ್ಳದ ರೀತಿಯಲ್ಲಿ ಅನೇಕರು ಈ ದಿನಗಳಲ್ಲಿ ಕಾಣುವ ಪ್ರಕಾರ ತಮ್ಮ ಕೈಗಳಿಂದ ತಮ್ಮ ಆಲೋಚನೆಗಳಿಂದ ಸೈತಾನನಿಗೆ ಅವಕಾಶ ಕೊಟ್ಟವರಾಗಿ ತಮ್ಮ ಕುಟುಂಬಗಳನ್ನು ತಾವೇ ಮುರಿದು ಹಾಕಲ್ಪಡುವ ಪರಿಸ್ಥಿತಿಯು ದೂರವಾಗುವಂಥ ಸಂದರ್ಭಗಳಲ್ಲಿ ಪ್ರೀತಿ ನಷ್ಟವಾಗುವ ರೀತಿಯಲ್ಲಿ ಅನೇಕ ಕಾರ್ಯಗಳು ಈ ದಿನಗಳಲ್ಲಿ ಕುಟುಂಬಗಳಲ್ಲಿ ನಾವು ಕಾಣುವವರಾಗಿರ್ತೀವಿ. ಹೌದು ಪ್ರಿಯ ದೇವಜನರೇ, ನಾವು ಜ್ಞಾನವಂತರಾಗಿ ದೇವರ ವಾಕ್ಯದಿಂದಲೂ ಪ್ರಾರ್ಥನೆಯಿಂದಲೂ ಕ್ರಿಸ್ತನ ಪ್ರೀತಿಯಿಂದಲೂ ನಮ್ಮ ಕುಟುಂಬಗಳನ್ನು ನಾವು ಕಟ್ಟಿಕೊಳ್ಳುವವರಾಗಿರೋಣ. ಪ್ರಿಯ ದೇವಜನರೇ, ಸೈತಾನನಿಗೆ ಅವಕಾಶ ಕೊಡದ ರೀತಿಯಲ್ಲಿ ನಾವು ದೇವರ ಆ ಒಂದು ಪ್ರೀತಿಯಲ್ಲಿ ಆ ಒಂದು ಸಮಾಧಾನದಲ್ಲಿ ನಮ್ಮ ಕುಟುಂಬಗಳಲ್ಲಿ ನಾವು ಜ್ಞಾನವಂತರಾಗಿ ನಾವು ಕಟ್ಟಿಕೊಳ್ಳುವವರಾಗಿರೋಣ. ದೇವರ ವಾಕ್ಯದಲ್ಲಿ ನಾವು ಕಾಣ್ತೀವಿ, ಒಂದು ಪುರುಷನು ವಾಕ್ಯ ಉಪದೇಶ ಇಲ್ಲದೆ ತನ್ನ ಹೆಂಡತಿಯಾದ ನಡತೆಯನ್ನು ನೋಡಿ ಸನ್ಮಾರ್ಗಕ್ಕೆ ಬರುವನು ಎಂಬುದಾಗಿ. ಹೌದು ಪ್ರಿಯ ದೇವಜನರೇ, ನಾವು ವಾಕ್ಯದ ರೀತಿಯಾಗಿ ಆ ಒಂದು ಸನ್ಮಾರ್ಗದಲ್ಲಿ ನಾವು ನಡೆಯುವಾಗ ಅವರು ಆ ಸನ್ಮಾರ್ಗದ ಕಡೆಗೆ ನಡೆಯುವವರಾಗಿರ್ತಾರೆ. ಹೌದು ಪ್ರಿಯ ದೇವಜನರೇ, ನಾವು ಸಮಾಧಾನದಿಂದಲೂ ಪ್ರೀತಿಯಿಂದಲೂ ಜ್ಞಾನವುಳ್ಳವರಾಗಿ ನಮ್ಮ ಕುಟುಂಬಗಳನ್ನು ಕಟ್ಟಿಕೊಳ್ಳೋಣ. ಸೈತಾನನಿಗೆ ಅವಕಾಶ ಕೊಡದೆ ಯಾವಾಗಲೂ ಪ್ರಾರ್ಥನೆಯಿಂದಲೂ ವಾಕ್ಯದಿಂದಲೂ ನಮ್ಮ ಕುಟುಂಬಗಳು ತುಂಬಲ್ಪಡಲಿ. ಈ ದಿನದಿಂದ ಈ ವಾಕ್ಯದಿಂದ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್.